ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಹಾಗಂತ ಅವಳು ಮಾಡಿದ್ದನ್ನ ತಿನ್ನೋಂತ ಗತಿ ಈ ರಾಜೇಶ್ವರಿಗೆ ಬಂದಿಲ್ಲ. ಅದೆಲ್ಲ ನನಗ್ ಗೊತ್ತಿದೆ ಮಾಮ್. ಆದ್ರೆ ಅದಕ್ಕೋಸ್ಕರ ನೀನ್ ಹೀಗೆಲ್ಲ ಮಾಡಿದ್ರೆ ತಾರಕ್ ಮುಂದೆ ನಿನಗೆ ಅವಮಾನ ಆಗೋದು. ನೀನೇ ನೋಡಿದ್ಯಲ್ಲ, ಯಾವತ್ತೂ ಮನೇಲಿ ಊಟ ಮಾಡದೇ ಇರೋನು ಇವತ್ತು ಅವಳು ಮಾಡಿದ ಅಡುಗೆನ ಚೆನ್ನಾಗಿದೆ ಅಂತ ಹೊಗಳ್ಕೊಂಡ್ ತಿಂದ. ಇದೆಲ್ಲ ನಿನಗ್ ಬೇಕಿತ್ತ ಮಾಮ್? ಈಗ ನಮ್ಮ ಅಜೆಂಡಾ ಏನು? ಅವಳನ್ನ ಈ ಮನೆ ಬಿಟ್ಟು ಓಡಿಸ್ಬೇಕು. ಅದಕ್ಕೇನ್ ಬೇಕೋ ಅದನ್ನ ಮಾಡ್ಬೇಕಲ್ವಾ? ಅದಕ್ಕೀಗ ನನ್ನನ್ನೇನ್ ಮಾಡ್ಬೇಕು ಅಂತಂತ್ಯ? ಇಂದೇನ್ ಮಾಮ್ ಮಾಡೋದು? ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೆಲ್ಸದ ಪ್ರೆಷರ್ನ ಅವಳ ಮೇಲೆ ಹಾಕ್ತಾ ಇರ್ಬೇಕು. ಅದನ್ನೆಲ್ಲ ಮಾಡಕ್ಕಾಗದೆ ಅವಳು ನರಳಾಡ್ಬೇಕು. ಆಗ್ಲೇ ಅಲ್ವಾ ಅವಳಿಗೆ ನಾನು ಇಲ್ಲಿ ಇರಬಾರ್ದು, ಇಲ್ಲಿಂದ ಹೊರಟೋಗ್ಬೇಕು ಅಂತ ಅನ್ಸೋದು. ನಾವು ಮಾಡೋ ಅವಮಾನಕ್ಕೆ ಬೇರೆ ಯಾರಾದ್ರೂ ಆಗಿದ್ರೆ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಓಡ್ ಹೋಗಿರೋರು. ಆದ್ರೆ ಅವಳು ಗಟ್ಟಿ ಪಿಂಡ, ಅಷ್ಟು ಸುಲಭವಾಗಿ ಓಡ್ ಹೋಗಕ್ ಕಾಣಿಸ್ತಾ ಇಲ್ಲ. ಅದು ಅಲ್ದೆ ಈ ಕೆಲ್ಸ ಅವಳಿಗೆ ಚಿಟ್ಕಿ ಹೊಡೆದಷ್ಟು ಸುಲಭ. ಕೆಲ್ಸ ಕೊಟ್ಟ ತಕ್ಷಣ ಓಡ್ ಹೋಗ್ತಾಳೆ ಅನ್ನೋದು ಏನ್ ಗ್ಯಾರಂಟಿ? ಮಾಮ್, ನಾನಿರುವಾಗ ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ಬರೀ ಕೆಲ್ಸ ಹೇಳೋದ್ರಿಂದ ಅವಳು ಓಡೋಗಲ್ಲ ಅಂತ ನನಗೂ ಚೆನ್ನಾಗ್ ಗೊತ್ತು. ಕೆಲ್ಸದ ಜೊತೆಗೆ ಪ್ರತಿ ಕ್ಷಣ ಅವಳನ್ನ ಅಯ್ಯೋ ಅನ್ಸ್ತಾ ಇದ್ರೆ ಹೇಗ್ ಮಾಮ್ ತಡ್ಕೋತಾಳೆ? ಆನೆಗೂ ತಾನು ಎಷ್ಟು ಭಾರ ಹೊರಬೇಕು ಅಂತ ಗೊತ್ತಿರುತ್ತೆ. ಅದಕ್ಕೂ ಜಾಸ್ತಿ ಭಾರನ ಆನೆ ಮೇಲೆ ಹಾಕಿದ್ರೆ ಅದು ಕುಸ್ತೋಗುತ್ತಲ್ವಾ? ಹಾಗೆ ನಾನು ಅವಳಿಗೆ ಮಾಡ್ತೀನಿ. ಅವಳು ಅಯ್ಯೋ ಅನ್ನೋದನ್ನ ಕೇಳೋದಕ್ಕೂ ಯಾರು ಇರಬಾರ್ದು. ಹಾಗೆ ಮಾಡ್ತೀನಿ. ಅದೇನ್ ಮಾಡ್ತೀಯೋ ಮಾಡು, ಆದ್ರೆ ಅವಳು ಮಾತ್ರ ನನ್ನ ಕಣ್ ಮುಂದೆ ಈ ಮನೇಲಿ ಇರಬಾರ್ದು. ನೀನಿಷ್ಟು ಹೇಳಿದ್ಯಲ್ಲ ಮಾಮ್, ಇನ್ ಮುಂದೆ ನೋಡ್ತಾ ಇರು ಅವಳನ್ನ ನನ್ನ ಕಂಟ್ರೋಲಿಗೆ ತಗೊಂಡು ಅವಳಿಗೆ ಹೇಗೆ ಕಾಟ ಕೊಡ್ತೀನಿ ಅಂತ. ನಾನು ಕೊಡೋ ಕಾಟಕ್ಕೆ ಅವಳು ವಿಲವಿಲ ಅಂತ ಒದ್ದಾಡ್ಬೇಕು. ಹಾಗೆ ಮಾಡ್ತೀನಿ. ಸರಿ, ಮಾಡ್ತೀನಿ ಅಂತ ಮಾತಲ್ಲಿ ಹೇಳೋದಲ್ಲ, ಆದಷ್ಟು ಬೇಗ ನನಗೆ ರಿಸಲ್ಟ್ ಬೇಕು. ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಈ ತರ ಆ ಕಡೆನೂ ನಾನೇ ಪ್ಲೇಯರ್, ಈ ಕಡೆನೂ ನಾನೇ ಪ್ಲೇಯರ್. ಈ ಆಟ ಒಂಥರ ಮಜವಾಗಿದೆ. ಈ ಕಡೆ ಅಮ್ಮನ ನಂಬಿಕೆ ಉಳಿಸ್ಕೋಬೇಕು, ಆ ಕಡೆ ಮಯೂರಿನೂ ಉಳಿಸ್ಕೋಬೇಕು. ಆಟ ಈಗ ರಂಗೇರ್ತಾ ಇದೆ. ಈ ಆಟನ ಇನ್ನೂ ಮಜವಾಗಿ ಆಡ್ಬೇಕು. ಆಡ್ತೀನಿ. ಮಯೂರಿ, ಬಾ ಇಲ್ಲಿ. ಬಂದೆ ಮೇಡಮ್ ಅವರೇ. ಹೇಳಿ ಮೇಡಮ್ ಅವರೇ. ಮನೇಲಿ ಯಾರೂ ಇರಲ್ಲ. ಅಖಿಲ ಸ್ಪೆಷಲ್ ಕ್ಲಾಸ್ಗೆ ಹೋಗಿದ್ದಾಳೆ. ಇನ್ನು ಗೋವಿಂದ್ ಮತ್ತೆ ಪುಷ್ಪ ಮಾರ್ಕೆಟ್ ಹೋಗಿದ್ದಾರೆ. ಅವ್ರು ಬರೋದು ಸಂಜೆ ಆಗತ್ತೆ. ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ನಾನು ಬರೋದು ಎಷ್ಟೊತ್ತಾಗುತ್ತೋ ನಂಗೆ ಗೊತ್ತಿಲ್ಲ. ಮನೇಲಿ ನೀನು ಒಬ್ಳೇ ಇರ್ತೀಯಾ? ಮನೇನ ಸ್ವಲ್ಪ ಹುಷಾರಾಗಿ ನೋಡ್ಕೋ. ಮೇಡಮ್ ಅವರೇ, ನೀವೇನು ಯೋಚನೆ ಮಾಡಬೇಡಿ, ನಾನು ಮನೇನ ಹುಷಾರಾಗಿ ನೋಡ್ಕೋತೀನಿ. ಹುಷಾರಾಗಿ ನೋಡ್ಕೋತೀನಿ ಅಂತ ಹೇಳಿ ನಾನು ಆ ಕಡೆ ಹೋದ ತಕ್ಷಣ ಟಿವಿ ನೋಡೋದಾಗ್ಲಿ, ಮೇಲ್ಗಡೆ ಹೋಗಿ ರೂಮಲ್ಲಿ ಮಲ್ಗೋದಾಗ್ಲಿ ಮಾಡಬೇಡ. ಅಯ್ಯಯ್ಯೋ ಮೇಡಮ್ ಅವರೇ, ಹಾಗೆಲ್ಲ ಮಾಡಲ್ಲ. ಯಾರಿಗ್ ಗೊತ್ತು? ನಾವಿಲ್ದೇ ಇರ್ಬೇಕಾದ್ರೆ ಹೊರಗಡೆ ಸುತ್ತಾಡಕ್ ಹೋದ್ರೆ ನಾವೇನ್ ನೋಡಕ್ಕ ಬರ್ತೀವಿ? ಮೇಡಮ್ ಅವರೇ, ನಿಮ್ಗೆ ನನ್ನ ಮೇಲೆ ಅಷ್ಟೊಂದು ಅನುಮಾನ ಇದ್ರೆ ನೀವು ಬಾಗ್ಲನ್ನ ಹೊರಗಡೆಯಿಂದಾನೇ ಬೀಗ ಹಾಕೊಂಡು ಹೋಗಿ, ನಾನು ಮನೆ ಒಳಗೆ ಇರ್ತೀನಿ. ಈ ಮಾತ್ಗೆಲ್ಲ ಏನು ಕಮ್ಮಿ ಇಲ್ಲ. ಸುಮ್ನೆ ನಾನು ಹೇಳ್ದಷ್ಟು ಮಾಡು. ಭದ್ರವಾಗಿ ಬಾಗ್ಲ ಹಾಕು. ಯಾರೇ ಬಂದ್ರು ಬಾಗ್ಲಲ್ಲಿ ನಿಲ್ಸಿ ಮಾತಾಡ್ಸಿ ವಾಪಸ್ ಕಳ್ಸು. ಅರ್ಥ ಆಯ್ತಾ? ಅರ್ಥ ಆಯ್ತು ಮೇಡಮ್ ಅವರೇ.
ಯಾರು ನೀವು? ಮೇಡಮ್ ನಾವು ಗೀಜರ್ ಸರ್ವಿಸ್ ಮಾಡೋರು. ಇವಾಗ ಸರ್ವಿಸ್ ಡೇಟ್ ಇತ್ತು, ಅದಕ್ಕೆ ಬಂದೆ ಮೇಡಮ್. ಆ, ಅದೆಲ್ಲ ಸರಿ, ಆದ್ರೆ ಮನೇಲಿ ಯಾರೂ ಇಲ್ಲ. ನೀವು ನಾಳೆ ಬನ್ನಿ. ಮೇಡಮ್ ನಿನ್ನೆ ಕಾಲ್ ಮಾಡಿದಾಗ ಇವ್ರು ಬನ್ನಿ ಅಂತ ಹೇಳಿದ್ರು, ಅದಕ್ಕೆ ಬಂದ್ವಿ. ಮನೇಲಿ ಯಾರೂ ಇಲ್ಲ ಅಂತ ನಾವು ವಾಪಸ್ ಹೋದ್ರೆ ಕಂಪ್ನಿಲಿ ನಮಗೆ ಬ್ಯಾಡ್ ನೇಮ್ ಬರುತ್ತೆ, ನಮ್ಮ ಕೆಲ್ಸಕ್ಕೆ ತೊಂದರೆ ಆಗುತ್ತೆ ಮೇಡಮ್. ಆದ್ರೆ ನಾನೇನ್ ಮಾಡೋದಕ್ಕಾಗತ್ತೆ ಅಣ್ಣ? ಬರಕ್ಕೂ ಮುಂಚೆ ಇನ್ನೊಂದ್ಸಲ ಅವ್ರಿಗೆ ಫೋನ್ ಮಾಡ್ಕೊಂಡು ಬರ್ಬೇಕು ತಾನೆ. ಮೇಡಮ್ ನಾವು 6 ತಿಂಗಳಿಗೆ ಒಂದ್ಸರಿ ಬಂದು ಸರ್ವಿಸ್ ಮಾಡಿ ಹೋಗ್ತಾ ಇರ್ತೀವಿ, ನೀವು ಹೊಸಬ್ರು ಅನ್ಸುತ್ತೆ, ಅದಕ್ಕೆ ನಿಮ್ಗೆ ಗೊತ್ತಿಲ್ಲ. ಅದೆಲ್ಲ ಸರಿ ಅಣ್ಣ, ಆದ್ರೆ ಮನೇಲಿ ಯಾರು ಇಲ್ದೆ ನಿಮ್ಮನ್ನ ಹೇಗೆ ಒಳಗಡೆ ಬಿಡ್ಲಿ? ನಿಮ್ಗೆ ಇಲ್ಲಿಗೆ ಬರೋದಕ್ಕೆ ಯಾರು ಹೇಳಿದ್ದು? ತಾರಕ್ ಸರ್ ಹೇಳಿದ್ರು ಮೇಡಮ್. ಆದ್ರೆ ಅವ್ರು ನನ್ಗೇನು ಹೇಳೋಗಿಲ್ವಲ್ಲ. ಮೇಡಮ್ ನಂಬಿಕೆ ಇಲ್ಲ ಅಂದ್ರೆ ಒಂದ್ಸರಿ ಅವ್ರಿಗೆ ಕಾಲ್ ಮಾಡಿ ಕೇಳಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಚಿಕ್ಕ ಯಜಮಾನ್ರು ಹೇಳಿದ್ದಾರೆ ಅಂದಮೇಲೆ ಸರಿನೇ ಇರುತ್ತೆ. ಒಳಗೆ ಕರೀದೇ ಇದ್ರೆ ತಪ್ಪಾಗ್ಬೋದು. ಸರಿ ಅಣ್ಣ, ಬನ್ನಿ ಒಳಗೆ. ಬನ್ನಿ ಅಣ್ಣ, ಬನ್ನಿ. ಹೌದು, ಯಾವ ರೂಮ್ ಅಂತ ಹೇಳಿದ್ದಾರೆ? ಎಲ್ಲಾ ರೂಮು ಮಾಡಕ್ ಹೇಳಿದಾರಮ್ಮ. ಓ ಹೌದಾ, ಸರಿ ಅಣ್ಣ, ನೀವು ಕೆಲಸ ಮಾಡ್ಕೊಳ್ಳಿ ಹೋಗಿ. ಲ್ಯಾಡರ್ ಅಲ್ಲಿ ಇದೆಯಮ್ಮ. ಲ್ಯಾಡರಾ? ಏಣಿ ಏಣಿ. ಓ ಏಣಿನಾ? ಅದು ಹೊರಗಡೆ ಇದೆ. ಸ್ವಲ್ಪ ತರೋದಕ್ಕೆ ಸಹಾಯ ಮಾಡ್ತೀರಾ? ಏಯ್ ಹೋಗ್ ತಾಂಬಾರೋ. ಬನ್ನಿ. ಬನ್ನಿ ಅಣ್ಣ. ಅಣ್ಣ, ಏಣಿ ಕೇಳಿದ್ರಲ್ಲ? ಮೊದ್ಲು ಕೆಳಗಡೆ ರೂಮ್ ಮಾಡ್ಬಿಡ್ತೀವಮ್ಮ. ಸರಿ ಅಣ್ಣ. ಹೌದು, ಹೋದ್ ಸರಿ ಬಂದಾಗ ನೀವು ಇರ್ಲಿವಲ್ಲ, ಏನು ಹೊಸ್ದಾಗಿ ಬಂದಿದ್ದೀರಾ? ಅಣ್ಣ ಅದೆಲ್ಲ ಇರ್ಲಿ, ಮೊದಲು ನೀವು ಕೆಲಸ ನೋಡ್ಕೊಳ್ಳಿ. ಬನ್ನಿ. ಬನ್ನಿ ಅಣ್ಣ, ಇಲ್ಲಿದೆ ನೋಡಿ. ಐ ಕೊಡ ಇಲ್ಲಿ. ಆ ಟೂಲ್ ಕಿಟ್ ಕೊಡ ಇಲ್ಲಿ.